ನಿತ್ಯವೂ ಆ ತಾಯಿಯನ್ನು ಭಜಿಸುತ್ತಾ ಇದ್ದವರು. ಆದ್ರೆ ಆ ದುರ್ಗೆ ಮುರಿದಳು ಅಲ್ಲವೇ? ಆಳು ಕಾಳಗಳ ಸೇವೆ ಗೊಂಡಿದ್ದ ನಾವಿಂದು, ಆಳು ಕಾಳಗಳ ಸೇವೆ ಗೊಂಡಿದ್ದ ನಾವಿಂದು, ಕಾಲನಾಟದ ಗೊಂಬೆ ಆದೆ ನಾವು, ಕಾಲನಾಟದ ಗೊಂಬೆ ಆದೆ, ಬಾಳು ಹುರಿಯಳು ಎನ್ನ ಬಾಳ ಕಟ್ಟುವುದೆಂದು, ಬಾಳು ಭೂಮಿಯೊಳೆನ್ನ ಬಾಳ ಕಟ್ಟುವುದೆಂದು, ಗೋಳಾಡಿದಳು ಮರುಗಿ ಮುಗುವೆ ನಿತ್ಯವೂ 16 ಮಂದಿ ಬರುವವರು, ಆಳುಕಾಳುಗಳ ಸಂತೆಯೇ ಸೇರುವುದು, 106 ಮಂದಿಗೆ ಕೈತುಂಬ ಕೊಟ್ಟವರು, 16 ಮಂದಿಗೆ ಅನ್ನವನ್ನು ಹಾಕಿದವರು ಮೇಲ್ಮನೆಯವರು. ಆದ್ರೆ ಸಿರಿಯಾರದ ಮೇಲ್ಮನೆ ಒಡೆದು ಹೋಯಿತು ಸ್ವಾಮಿ. ಆಳು ಕಾಳುಗಳಿಲ್ಲ, ಬಂದು ಹೋಗುವರು ಇಲ್ಲ. ಈಗ ಒಬ್ಬೊಬ್ಬರ ಮುಖ ಒಂದೊಂದು ಕಡೆಯಾಗಿ ಹೋಯಿತು. ದೇವಿಯ ಕ್ರೂರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದ್ದೇ ಆಗಿದೆ. ನಿತ್ಯವೂ ಅರ್ಚನೆ ಮಾಡಿದ್ದಕ್ಕೆ ದೇವರು ಕೊಟ್ಟ ಫಲ ಇದೆಯೇ ಸ್ವಾಮಿ? ಬೇಡವಲ್ಲವ. ಈ ಕೊಳದ ಬಯಲು ನಮಗೆ ಬಂದಂತ ಭಾಗ ಅಲ್ವೇ? ಬಂಜರು ಭೂಮಿ ಕೊಳದ ಬಯಲು. ಈ ಕೊಳದ ಬಯಲಿನಲ್ಲಿ ಯಾವ ಬೆಳೆ ಬೆಳೆಯುವುದಕ್ಕೆ ಸಾಧ್ಯ ಉಂಟು? ಯಾರ ಬೆಂಬಲ ನಮಗುಂಟು? ಮುಂದೆಲ್ಲ ಉತ್ತರ ಇರುವುದಲ್ಲ ಸ್ವಾಮಿ. ದೇವರು ನಮಗೆ ಅನ್ಯಾಯ ಮಾಡಿಬಿಟ್ಟ, ದೇವರು ಅನ್ಯಾಯ ಮಾಡಿಬಿಟ್ಟ ಸ್ವಾಮಿ, ಅನ್ಯಾಯ ಮಾಡಿಬಿಟ್ಟ. ದೂರುವುದೇತಗೆ ಮಡದಿಯ ಜೀವನ ನಾಟಕ ರಂಗವಿದು.